ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರ ವಿಗ್ರಹದ ಮೇಲೆ ನೀರು ಎರಚಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಒಂದು ಕಡೆ ಘಟನೆ ಖಂಡಿಸಿ ಭಕ್ತ ಮಂಡಳಿ ಬಂದ್ಗೆ ಕರೆ ಕೊಟ್ಟಿದೆ. ಇಷ್ಟು ದಿನ ಹೋರಾಟಕ್ಕೆ ಸಾಥ್ ನೀಡಿದ ಅರ್ಚಕರೇ ಉಲ್ಟಾ ಹೊಡೆದಿದ್ದಾರೆ. ಭಕ್ತ ಮಂಡಳಿ ವಿರುದ್ಧವೇ ಅರ್ಚಕರು ತಿರುಗಿ ಬಿದ್ದಿದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಅಂಧಕಾಸುರ ಸಂಹಾರ ಕದನದ ಬಳಿಕವೂ ನಂಜನಗೂಡು ಕೋತಕೋತ. ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ಬಾಟಲ್ ನೀರು ಎರಚಿದ್ರು. ನಂಜನಗೂಡು ಬಂದ್ಗೆ ಕರೆ, ಉಲ್ಟಾ ಹೊಡೆದ ಅರ್ಚಕರು. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ನಡೆದ ಅಂಧಕಾಸುರ ಸಂಹಾರ ವಿಚಾರ ಭಾರೀ ವಿವಾದ ಎಬ್ಬಿಸಿತ್ತು. ಪ್ರತಿ ವರ್ಷ ಹುಣ್ಣಿಮೆ ದಿನ ಈ ಆಚರಣೆ ಮಾಡಲಾಗುತ್ತಂತೆ. ಈ ವೇಳೆ ರಾಕ್ಷಸನ ರಂಗೋಲಿ ಬರೆದು ಅದನ್ನ ತುಳಿದು ಅಳಿಸಿ ಹಾಕಲಾಗುತ್ತೆ. ಆದರೆ ಕೆಲವರು ಅದು ಮಹಿಷಾಸುರನ ಚಿತ್ರ, ಮಹಿಷನ ಮೇಲೆ ತುಳಿದ್ರೆ ನಮ್ಮ ಭಾವನೆಗೆ ಧಕ್ಕೆಯಾಗುತ್ತೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಉತ್ಸವ ಮೂರ್ತಿ ಮೇಲೆ ಬಾಟಲಿಯಿಂದ ನೀರನ್ನ ಎರಚಿದ್ರು. ಇದನ್ನ ಖಂಡಿಸಿ ನಂಜನಗೂಡು ದೇವಾಲಯದ ಬಳಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿದ್ರು. ಇನ್ನು ಆರೋಪಿಗಳನ್ನ ಬಂಧಿಸುವುದಾಗಿ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು. ಯಾವಾಗ ಖಾಕಿ ಡೆಡ್ ಲೈನ್ ಮುಗಿಯಿತೋ ಭಕ್ತರು ಸಿಡಿದೆದ್ದಿದ್ರು. ಇದರಿಂದ ಇಂದು ನಂಜನಗೂಡು ಬಂದ್ಗೆ ಕರೆ ಕೊಟ್ಟಿತ್ತು. ಈ ನಡುವೆ ಜಿಲ್ಲಾಡಳಿತ 2 ಗುಂಪುಗಳನ್ನ ಕರೆದು ಶಾಂತಿ ಸಭೆ ನಡೆಸಿತ್ತು. ಆದರೆ ಶಾಂತಿ ಸಭೆಗೆ ಭಕ್ತ ಮಂಡಳಿಯ ಹಿರಿಯ ಸದಸ್ಯರು ಗೈರಾಗಿದ್ರು. ಎಲ್ಲಿ ಲ್ಯಾಪ್ಸ್ ಆಗಿದೆ, ಎಲ್ಲಿ ಲೂಪೋಲ್ ಆಗಿದೆ, ಅದನ್ನು ಅವರು ಗಮನಿಸಿ ಯಾರ ಮೇಲೆ ಕ್ರಮವನ್ನು ತಗೋಬೇಕು, ಆ ಸೂಕ್ತ ಕ್ರಮವನ್ನು ತಗೊಳ್ಳಿ ಅಂತ ನಾವು ಸ್ಟಾರ್ಟಿಂಗಿಂದನೂ ಕೂಡ ಅವ್ರಿಗೆ ಆಗ್ರಹವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಪೂರ್ಣ ಪ್ರಮಾಣ ತನಿಖೆ ಆದರೆ ಮಾತ್ರ ಸತ್ಯ ಹೊರಗಡೆ ಆಚೆ ಬರೋವಂಥದ್ದು. ಆದ್ದರಿಂದ ನಾವು ಕೂಡ ಯಾವುದೇ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಆಗಬಾರ್ದು, ಯಾವುದೇ ರೀತಿಯ ಬೇರೆ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಆಗಬಾರ್ದು. ಅದಕ್ಕೆ ನಾವು ಅವರ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ಕೂಲಂಕುಷವಾಗಿ ನಡೀಲಿ. ನಿನ್ನೆ ನಡೆದ ಶಾಂತಿ ಸಭೆ ಬಳಿಕ ದೇವಾಲಯದ ಅರ್ಚಕರು ಉಲ್ಟಾ ಹೊಡೆದಿದ್ದಾರೆ. ಇಷ್ಟು ದಿನ ಕಿಡಿಗೇಡಿಗಳನ್ನ ಬಂಧಿಸಿ ಎಂದು ಹೋರಾಟ ಮಾಡಿದ್ದ ಅರ್ಚಕರು ಇದೀಗ ವರಸೆ ಬದಲಿಸಿದ್ದಾರೆ. ದೇವರಿಗೆ ಎರಚಿರುವುದು ಶುದ್ಧ ನೀರು ಎಂದು ಸಭೆಯಲ್ಲಿ ಹೇಳಿದ್ದಾರೆ. ಎಂಜಲು ನೀರು ಎರಚಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬರುವ ವದಂತಿಗಳಿಗೆ ಕಿವಿಗೊಡಬೇಡಿ, ಇದರಿಂದ ಬಂದ್ಗೆ ಸಹಕಾರ ಕೊಡಬೇಡಿ ಎಂದು ಅರ್ಚಕ ನಾಗಚಂದ್ರ ಮನವಿ ಮಾಡಿದ್ದಾರೆ. ಭಕ್ತಾದಿಗಳು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬರತಕ್ಕಂತಹ ವದಂತಿಗಳಿಗೆ ಕಿವಿ ಕೊಡದೇನೆ ಎಲ್ಲರೂ ಕೂಡ ಶ್ರೀಕಂಠೇಶ್ವರನ ಭಕ್ತರ ಆದ್ದರಿಂದ ಯಾವುದೇ ರೀತಿಯಾದ ಬಂದ್ಗೆ ಸಹಕಾರ ನೀಡದೇನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ಳಲಾಗಿದೆ. ಬಂದ್ ವಿಚಾರ ಭಕ್ತರಲ್ಲಿ ಗೊಂದಲ ಮೂಡಿದರೆ ಮತ್ತೊಂದೆಡೆ ದಿಢೀರನೆ ಅರ್ಚಕರು ವರಸೆ ಬದಲಿಸಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು ಅರ್ಚಕರನ್ನ ಹೆದರಿಸಿದ್ರಾ ಅನ್ನೋ ಅನುಮಾನ ಮೂಡಿದೆ. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.